ಹರಿ ಓಂ ನಮಸ್ಕಾರ ಎಲ್ರಿಗೂ. ಇವತ್ತೊಂದು ಸಿಹಿ ಪ್ರಿಯರಿಗೆ ಬೆಳಗಿನ ತಿಂಡಿ ಹಲಸಿನ ಹಣ್ಣಿನ ದೋಸೆ. ನಾನು ಅದಕ್ಕೋಸ್ಕರ ಈ ಲೋಟದಲ್ಲಿ 1.5 ಕಪ್ ಅಕ್ಕಿಯನ್ನು ನಾನು ಈಗಾಗಲೇ ನೆನೆಸಿಟ್ಕೊಂಡಿದ್ದೀನಿ. ಒಂದು 4-5 ಗಂಟೆಗಳ ಕಾಲ ನೆಂದರೆ ಸಾಕಾಗುತ್ತೆ. ಹಾಗೆ ಒಂದು 10 ಹಲಸಿನ ಹಣ್ಣಿನ ತೊಳೆಗಳನ್ನು ತಗೊಂಡಿದ್ದೀನಿ. ಅರ್ಧ ಲೋಟದಷ್ಟು ಬೆಲ್ಲ, ಒಂದು ಅರ್ಧ ಲೋಟದಷ್ಟು ತೆಂಗಿನ ತುರಿ, ಹಾಗೆ 1-2 ಚಿಟಿಕೆ ಉಪ್ಪು. ಇದು ಬೇಕೇ ಬೇಕು, ಯಾಕಂದರೆ ಇಲ್ಲ ಸೌಳು ಹೊಡೆಯುತ್ತೆ. ಹಾಗಾಗಿ ಇದಕ್ಕೆ ಏಲಕ್ಕಿಯನ್ನು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಹಲಸಿನ ಹಣ್ಣಿನಲ್ಲಿ ಒಂದು ಪರಿಮಳ ಇರೋದರಿಂದ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಈಗ ಹಲಸಿನ ತೊಳೆಯನ್ನು ಬಿಡಿಸ್ಕೊಂಡ್ಬಿಟ್ಟು ನಾವು ಮಿಕ್ಸಿಯಲ್ಲಿ ಎಲ್ಲವನ್ನು ಸ್ವಲ್ಪ ಅಕ್ಕಿಯನ್ನು ರುಬ್ಕೊಂಡು ಆಮೇಲೆ ಹಲಸಿನ ಹಣ್ಣನ್ನು ಹಾಕಿ ಹಾಗೆ ಕಾಯಿ ತುರಿಯನ್ನು ಹಾಕಿ ಬೆಲ್ಲವನ್ನು ಹಾಕಿ ರುಬ್ಕೊಂಡು ಬರೋಣ. ಈಗ ಹಲಸಿನ ಹಣ್ಣನ್ನು ಸಣ್ಣದಾಗಿ ಚೂರು ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬೆಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಅಕ್ಕಿಯನ್ನು ಹಾಕ್ಕೊಂಡ್ಬಿಡೋಣ. ನಾನು 1.5 ಲೋಟದಷ್ಟು ಅಕ್ಕಿ ಮಾತ್ರ ನೆನೆಸಿರೋದು. ಇದರಲ್ಲಿರೋ ನೀರಿನ ಅಂಶವನ್ನು ನಾನು ಸ್ವಲ್ಪ ತಕ್ಕೋತೀನಿ. ಯಾಕಂದರೆ ಹಲಸಿನ ಹಣ್ಣು ಹಾಕಿದಾಗ ಹಲಸಿನ ಹಣ್ಣಿನಲ್ಲೂ ನೀರಿನ ಅಂಶ ಇರುತ್ತೆ. ಅವಶ್ಯಕತೆ ಇದ್ದರೆ ಇದನ್ನು ರುಬ್ಬುವಾಗ ಬಳಸ್ಕೊಂಡ್ರೆ ಆಯಿತು. ಈಗ ಇದಕ್ಕೆ ಕಾಯಿ ತುರಿ, ಹಣ್ಣನ್ನು ಕೂಡ ಜೊತೆಗೆ ಸೇರಿಸ್ಬೋದು, ತೊಂದರೆ ಏನಿಲ್ಲ. ಆದರೆ ನನಗೆ ಒಂಚೂರು ಇದು ಹಣ್ಣು ಜಾಸ್ತಿ ಆಗಿರೋದ್ರಿಂದ ಆ ಒಂದು ಮಂದವಾದ ಇದರಲ್ಲಿ ಅಕ್ಕಿ ನೈಸ್ ಆಗಲಿಲ್ಲ ಅಂದರೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಮೊದಲು ರುಬ್ಕೊತಾ ಇದ್ದೀನಿ. ಸೊ ಅಕ್ಕಿಯನ್ನು ನಾನು ಅದಕ್ಕೆ ಅರ್ಧದಷ್ಟು ಮಾತ್ರ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ ಹಲಸಿನ ಹಣ್ಣು ಮತ್ತು ಬೆಲ್ಲವನ್ನು ಸೇರಿಸ್ಕೊತೀನಿ. ಹಲಸಿನ ಹಣ್ಣು ಕೂಡ ನೀರು ಬಿಡುತ್ತೆ, ಬೆಲ್ಲ ಕೂಡ ನೀರು ಬಿಡುತ್ತೆ. ಬೆಲ್ಲವನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಹಲಸಿನ ಹಣ್ಣಿನ ಬೀಜವನ್ನು ಎತ್ತಿಟ್ಕೊಂಡಿದ್ವಿ. ಇದಕ್ಕೆ ಇರುವಂಥ ಮೇಲಿರುವಂಥ ಇದನ್ನು ತಕ್ಕೋಬೇಕು. ಕುಸುಮ ಅಂತ ಏನಿರುತ್ತೆ ಅದನ್ನು ಹಿಂಗೆ ತಕ್ಕೊಂಡು ನಾವು ಇಟ್ಕೊಂಡಿದ್ದೀನಿ. ಇದರಿಂದ ನಾವು ಪಲ್ಯ, ಚಟ್ನಿ, ಹುಳಿ ಎಲ್ಲ ಮಾಡ್ಬೋದು. ಅಷ್ಟೇ ಅಲ್ಲ, ಇದನ್ನು ಸ್ವಲ್ಪ ಜಜ್ಜಿ ಹುರಿದು ನಾವು ತಿಂದರೂ ಚೆನ್ನಾಗಿರುತ್ತೆ. ಹಾಗೆ ಉಪ್ಪು ಹಾಕಿ ಬೇಯಿಸ್ಕೊಂಡು ತಿಂದರೂ ಕೂಡ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಒಂದೇ ಒಂದು ಬೀಜವನ್ನು ನಾನು ವೇಸ್ಟ್ ಮಾಡೋದಿಲ್ಲ. ಸಾಕಷ್ಟು ಪ್ರೋಟೀನ್ ರಿಚ್ ಇರುವಂತಹ ಇದು ನಮ್ಮ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು. ನಾವು ಚಿಕ್ಕವರಿದ್ದಾಗ ನಮ್ಮ ಸ್ಕೂಲಿಂದ ಬರೋಷ್ಟರಲ್ಲಿ ನಮ್ಮ ತಾಯಿದಿರು ಇದನ್ನು ಬೇಯಿಸಿ ಇಡ್ತಾಯಿದ್ರು. ಅದು ಎಣಿಸ್ಕೊಡ್ತಾಯಿದ್ರು 6, 7 ಹೀಗೆ. ನಮಗಿನ್ನೂ ಜಾಸ್ತಿ ಕೊಟ್ಟರೆ ಅಂತ ಅನಿಸ್ತಾ ಇತ್ತು. ಆದರೆ ಅವಾಗೆಲ್ಲ ಮನೆ ತುಂಬ ಜನ ಆಗಿದ್ದರಿಂದ ನಮಗೆ ಸಿಗ್ತಾ ಇದ್ದಿದ್ದು ಕೂಡ ಅಷ್ಟೇ. ಈಗ ಎಷ್ಟೊಂದಿದೆ, ನಾವು ಬೇಯಿಸ್ಕೊಂಡು ಹುರ್ಕೊಂಡು ಚಟ್ನಿನೋ ಹುಳಿನೋ ಏನೋ ಮಾಡ್ಕೊಂಡು ಇದನ್ನು ತಿನ್ನೋಣ. ಈಗ ಇದನ್ನು ಪಾತ್ರೆಗೆ ತಕ್ಕೊಳ್ತಾ ಇದ್ದೀನಿ. ಈಗ ಇದು ಇಷ್ಟು ದಪ್ಪ ಇದೆ. ಇದೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ತುಂಬ ನಾವು ನೀರು ಮಾಡಬಾರ್ದು, ಯಾಕಂದರೆ ಅದು ಬೆಲ್ಲದ ಅಂಶ ಇರೋದ್ರಿಂದ ಅದು ನಮ್ಮ ದೋಸೆ ತವಾಗೆ ಅದು ಹಿಡ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನು ಇದಕ್ಕೆ ನಾನು ಸೇರಿಸ್ಕೊತೀನಿ. ಈಗ ಇದು ಇಷ್ಟು ಹದ ಬಂದಿದೆ. ನಾನು ಇಲ್ಲಿ ಮಿಕ್ಸಿ ತೊಳೆದ ನೀರನ್ನು ಕೂಡ ಸ್ವಲ್ಪ ಇಟ್ಕೊಂಡಿದ್ದೀನಿ. ಅಕಸ್ಮಾತ್ ನಮಗೆ ನೀರು ಕಡಿಮೆ ಆಗಿದೆ, ಗಟ್ಟಿಯಾಗಿದೆ ಹಿಟ್ಟು ಅನಿಸಿದ್ರೆ ಇದನ್ನು ಬಳಸ್ಕೊಳ್ಳೋಣ. ನಾವು ಮಾಡೋ ತನಕ ನಮಗೊಂದು ಐಡಿಯಾ ಸಿಗೋದಿಲ್ಲ. ಯಾಕಂದರೆ ಕೆಲವು ಸರಿ ಹಣ್ಣಿನ ಮೇಲೆ ಡಿಪೆಂಡ್ ಆಗುತ್ತೆ, ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ ಅದು ನೀರಿನ ಅಂಶವನ್ನು ಎಷ್ಟು ತೊಗೊಳುತ್ತೆ ಅನ್ನೋದು.
ಎಸ್, ನಮ್ಮೂರ ಕಡೆ ಅಂತೂ ಈಗ ಹಲಸಿನ ಹಣ್ಣಿನ ಸೀಸನ್ನು, ಮಾವಿನ ಹಣ್ಣಿನ ಸೀಸನ್ನು ಅಂದರೆ ಸಾಕು. ಏನು ಸಿಗುತ್ತೆ ಅದನ್ನು ಧಾರಾಳವಾಗಿ ಅದರ ದೋಸೆ, ಕಡುಬು, ಇಡ್ಲಿ, ಪಾಯಸ, ಪಲ್ಯಗಳು, ಸಾಂಬಾರುಗಳು, ಹಸಿಗಳು ಎಲ್ಲವನ್ನು ಮಾಡಿ ಉಪಯೋಗಿಸ್ತಾರೆ. ಈಗ ದೋಸೆಯನ್ನು ಮಾಡೋಣ. ಒಂದು ಎಣ್ಣೆ ಬಟ್ಟೆಯಲ್ಲಿ ತವಾವನ್ನು ಒರೆಸ್ಕೊತಾ ಇದ್ದೀನಿ. ಎವಡಿಯನ್ನು ಸಣ್ಣ ಮಾಡಿಕೊಂಡು ನಾನು ದೋಸೆಯನ್ನು ಹಾಕ್ತೀನಿ. ಈ ದೋಸೆ ಸ್ವಲ್ಪ ದಪ್ಪ ಬಂದಿದೆ, ಹಾಗಾಗಿ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊತೀನಿ ಇದಕ್ಕೆ. ಹಿಟ್ಟಿಗೆ ಎಸ್, ಈಗ ನಾನು ಹಿಟ್ಟಿನ ಹದ ಸರಿ ಇದೆ, ಇಷ್ಟು ಹಿಟ್ಟಿನ ಹದವನ್ನು ಮಾಡ್ಕೊಂಡಿದ್ದೀನಿ. ನಾವು ಒಂದು ಸ್ವಲ್ಪ ಒದ್ದೆ ಬಟ್ಟೆ ಮಾಡಿ ಬಂಡಿಗೆ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಎಣ್ಣೆಯನ್ನು ಬಿಡೋಣ. ಆಗ ಸ್ವಲ್ಪ ತೆಳ್ಳಗೆ ಹರಡಲಿಕ್ಕೆ ಆಗುತ್ತೆ. ಇದಕ್ಕೀಗ ನಾವು ತುಪ್ಪ ಅಥವಾ ಎಣ್ಣೆಯನ್ನು ಬಿಡ್ಬೋದು. ಇದಕ್ಕೆ ನಾನಿಲ್ಲಿ ತುಪ್ಪವನ್ನು ತೊಗೊಂಡು ಹಾಕ್ತಾಯಿದ್ದೀನಿ. ಹಿಟ್ಟು ಸ್ವಲ್ಪ ದಪ್ಪ ಇದ್ದಾಗ ಹರಡಲಿಕ್ಕೆ ಆಗಿಲ್ಲ ಅಷ್ಟೇ ಚೆನ್ನಾಗಿ, ಸ್ವಲ್ಪ ದಪ್ಪ ಬಂದಿದೆ ಇದು ದೋಸೆ. ಈಗ ಮಾಡೋದು ತೆಳ್ಳಗಿದೆ. ಬಿಟ್ಟನ ಕಸೋದನ್ನು ಈ ದೋಸೆ ಹಿಟ್ಟು ದಪ್ಪ ಇದ್ದಾಗ ಹಾಕಿದ್ದು, ದಪ್ಪ ಬಂದಿದೆ ನೋಡಿ. ಈಗ ಇಲ್ಲಿ ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ ಹಿಟ್ಟಿಗೆ, ತೆಳ್ಳಗೆ ಬಂದಿದೆ ಈ ದೋಸೆ. ನಾನು ಮೊದಲು ಹಾಕಿದ ದೋಸೆಯನ್ನು ಎತ್ತವಾಗಿ ತೋರಿಸಲಿಲ್ಲ, ಈ ರೀತಿಯಲ್ಲಿ ಬಂದಿದೆ. ಇದು ಎರಡನೇ ಸರಿ ಹಾಕಿರೋವಂಥ ದೋಸೆ. ಎಸ್, ನೋಡಿ, ನಾವು ತುಪ್ಪವನ್ನು ಇಟ್ಕೊಂಡು ಈ ಗರಿ ಗರಿ ದೋಸೆ ಜೊತೆಗೆ ತಿನ್ಬೋದು. ಎಂಜಾಯ್. ತೆಳುವಾದಂತಹ ಗರಿ ಗರಿ ದೋಸೆ.